ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಬೆಂಗಳೂರಲ್ಲಿ ನಡೆಯಿತು ಮತ್ತೊಂದು ಅಗ್ನಿ ಅವಘಡ. ಆಟೋಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸಿಕೊಳ್ತು ತಡರಾತ್ರಿ. ಅದಾದ ನಂತರ ಅಪಾರ ಪ್ರಮಾಣದ ನಷ್ಟ ಆಗಿದೆ. ಬೆಂಗಳೂರಲ್ಲಿ ಮತ್ತೊಂದು ಅಗ್ನಿ ಅವಘಡ. ಆಟೋಮೊಬೈಲ್ ಅಂಗಡಿಯಲ್ಲಿ ಅಗ್ನಿ ಅವಘಡ ಸಂಭವಿಸಿದೆ. ತಡರಾತ್ರಿ ಬೆಂಕಿ ಕಾಣಿಸಿಕೊಂಡಿದೆ. ಜೆಸಿ ರಸ್ತೆಯಲ್ಲಿರುವಂತಹ ಆಟೋಮೊಬೈಲ್ ಅಂಗಡಿ. ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಬೇಗ ಬಂದಿದ್ದರಿಂದ ಇನ್ನೂ ಅನಾಹುತ ಆಗ್ಬೋದಾಗಿದ್ದಂಥದ್ದು ತಪ್ಪಿದೆ. ಅಗ್ನಿಶಾಮಕ ಸಿಬ್ಬಂದಿ ಅನಾಹುತವನ್ನು ತಪ್ಪಿಸಿದ್ದಾರೆ. ಸುತ್ತಮುತ್ತಲಿನ ಅಂಗಡಿಗಳು ಬೆಂಕಿಯಿಂದ ಬಚಾವಾಗಿವೆ. ರಾತ್ರಿ 1 ಗಂಟೆವರೆಗೆ ಕೂಡ ಕಾರ್ಯಾಚರಣೆ ನಡೆಸಲಾಯಿತು. ಬೆಂಕಿ ನಂದಿಸಲಾಯಿತು. ಬೆಂಕಿಯಲ್ಲಿ ಕರಗಿದಂಥ ಸುಮಾರು 4 ಕೋಟಿ ಮೌಲ್ಯದ ವಸ್ತುಗಳು. ನೀವೀಗ ಕಾರ್ಯಾಚರಣೆ ನೋಡ್ತಾ ಇದ್ದೀರಾ. ಅವರು ಸಮಯಕ್ಕೆ ಸರಿಯಾಗಿ ಬಂದಿದ್ದರಿಂದ ಅಕ್ಕಪಕ್ಕದ ಅಂಗಡಿಗಳಿಗೂ ಕೂಡ ಬೆಂಕಿ ವ್ಯಾಪಿಸುವುದು ತಪ್ಪು. ಇದು ತಡರಾತ್ರಿ ಆಟೋಮೊಬೈಲ್ ಅಂಗಡಿಯಲ್ಲಿ ಬೆಂಕಿ ಕಾಣಿಸ್ಕೊಂಡಿರೋದು. ಗ್ರೀಸ್ ಆಯಿಲ್ ಸ್ಟೋರ್ ಬೆಂಕಿ ಕಾಣಿಸ್ಕೊಂಡಿದೆ. 4 ಕೋಟಿಗೂ ಅಧಿಕ ನಷ್ಟವಾಗಿದೆ. ಆ ಅಂಗಡಿ ಮಾಲೀಕ ನಿನ್ನೆ ಹೇಗೂ ಶನಿವಾರ ಅಂತ ಅಂಗಡಿ ಕ್ಲೋಸ್ ಮಾಡಿ ಮನೆಗೆ ಹೋಗಿದ್ದ. ಕೆಲ ಹೊತ್ತಲ್ಲಿ ಇಡೀ ಆಟೋಮೊಬೈಲ್ ಅಂಗಡಿ ಧಗಧಗ ಅಂತ ಹೊತ್ತಿ ಉರಿದಿತ್ತು. ಸತತ 5 ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆಸಿದಂಥ ಅಗ್ನಿಶಾಮಕ ಸಿಬ್ಬಂದಿ ಕೊನೆಗೂ ಬೆಂಕಿ ನಂದಿಸಿದ್ದಾರೆ. ಧಗಿಸುತ್ತಿರೋ ಬೆಂಕಿ, ಹೊತ್ತಿ ಉರಿತಿರೋ ಅಂಗಡಿ. ಒಂದ್ ಕಡೆ ಜೆಸಿಬಿ ಅಬ್ಬರ, ಮತ್ತೊಂದ್ ಕಡೆ ಹಿಟಾಚಿಯ ಕಾರ್ಯಾಚರಣೆ. ಇಷ್ಟಾದ್ರೂ ಬೆಂಕಿ ತಹಬದಿಗೆ ಬರ್ತಿಲ್ಲ. ಆಟೋಮೊಬೈಲ್ ಅಂಗಡಿಯಲ್ಲಿ ಅಗ್ನಿ ಅವಘಡ. 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಭಸ್ಮ. ಇದು ಬೆಂಗಳೂರಿನ ಜೆಸಿ ರಸ್ತೆಯಲ್ಲಿರೋ ಆಟೋಮೊಬೈಲ್ ಅಂಗಡಿ. ಇಲ್ಲಿ ಆಯಿಲ್, ಗ್ರೀಸ್ ಮತ್ತು ಬೇರಿಂಗ್ ಮಾರಾಟವನ್ನ ಮಾಡಲಾಗ್ತಿತ್ತು. ಕೆಲಸ ಮುಗಿಸಿದ್ದ ಮಾಲೀಕರು ಸಂಜೆ ಬೀಗ ಹಾಕಿ ಮನೆ ಕಡೆಗೆ ಹೋಗಿದ್ರು. ಆದ್ರೆ ಇದ್ದಕ್ಕಿದ್ದಂತೆ ರಾತ್ರಿ 8 ಗಂಟೆ ಹೊತ್ತಿಗೆ ಅಂಗಡಿಯಿಂದ ಹೊಗೆ ಕಾಣಿಸಿಕೊಂಡಿದೆ. ಪಕ್ಕದ ಅಂಗಡಿಯವರು ಅಗ್ನಿಶಾಮಕ ಸಿಬ್ಬಂದಿಗೆ ಮಾಹಿತಿ ನೀಡಿದ್ರು. ಅಂಗಡಿ ಕ್ಲೋಸ್ ಇದ್ದಿದ್ರಿಂದ ನೀರು ಹಾಕಲು ಸಾಧ್ಯವಾಗಿಲ್ಲ. ಆಗ ಜೆಸಿಬಿ ಬಳಸಿ ಶಟರ್ ಓಪನ್ ಮಾಡಿದಾಗ ಸಿಬ್ಬಂದಿ ದಂಗಾಗಿ ಹೋಗಿತ್ತು. ಇಡೀ ಅಂಗಡಿಗೆ ಬೆಂಕಿ ಆವರಿಸಿಕೊಂಡಿತ್ತು. ಇಷ್ಟಾಗ್ತಿದ್ದಂತೆ ಅಕ್ಕಪಕ್ಕದ ಟೈರ್ ಅಂಗಡಿಗಳಿಗೂ ಬೆಂಕಿ ತಗುಲುವ ಆತಂಕ ಎದುರಾಗಿತ್ತು. ಕೂಡಲೇ ಹಿಟಾಚಿ ಬಳಸಿ ಗೋಡೆ ಒಡೆದು ಬೆಂಕಿ ನಂದಿಸುವ ಕೆಲಸ ಮಾಡಲಾಯಿತು. ಆದ್ರೆ ಬಲಭಾಗದಲ್ಲಿದ್ದ ಶೈನ್ ಆಟೋ ವಿಂಗ್ಸ್ ಅಂಗಡಿಗೂ ಬೆಂಕಿ ತಗುಲಿತ್ತು. ಎಡಭಾಗದಲ್ಲಿರೋ ಎನ್ಎಚ್ ಟೈರ್ ಅಂಗಡಿ ಗೋಡೆ ಬಿರುಕಾಗಿ ಹೊಗೆ ಆವರಿಸಿತ್ತು. ಬೆಂಕಿ ಸ್ವಲ್ಪ ಕಡಿಮೆ ಆಗ್ತಿದ್ದಂತೆ ಗೋಡೆ ಪಕ್ಕದಲ್ಲಿದ್ದ ಮ್ಯಾಗ್ವಿಲ್ ಹಾಗೂ ಟೈರ್ಗಳನ್ನ ಪಕ್ಕಕ್ಕೆ ಶಿಫ್ಟ್ ಮಾಡಲಾಯಿತು. ನಿರಂತರ ಶ್ರಮದಿಂದ ರಾತ್ರಿ 1ರವರೆಗೆ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲಾಯಿತು. ನಾವು ಕೆಲಸ ಮಾಡ್ತಿದ್ವಿ. 8 ಗಂಟೆವರೆಗೂ ಅವರು ಶಾಪ್ ಕ್ಲೋಸ್ ಮಾಡಿದ್ರು. ನಾವು ಪಕ್ಕದ ಅಂಗಡಿಯವರು ಎಂಎಚ್ ಟೈರ್ಸ್ ಅವರು ಏನದು ಬೆಂಕಿ ಇದು ಧುವಾ ಬರ್ತಿದಲ್ಲ ಅಂತ, ಹೊಗೆ ಬರ್ತಿದಲ್ಲ ಅಂತ ಹೋಗಿ ನೋಡಿದ್ರೆ ಕಾಣಲಿಲ್ಲ. ಆಮೇಲೆ ಪಕ್ಕದ ಅಂಗಡಿಯವರು ಓನರ್ಗೆ ಕರೆದಿದ್ದಕ್ಕೆ ಬಂದು ನೋಡಿದ್ರೆ ಇವ್ರು ಪೊಲೀಸ್ ಅವರೆಲ್ಲ ಬಂದ್ರು, ಫೈರ್ ಬ್ರಿಗೇಡ್ಸ್ ಎಲ್ಲ ಬಂದ್ರು. 2-3 ಗಂಟೆ ಬರೇ ಹೊಗೆನೆ ಬರ್ತಿದ್ರು. ಹಿಟಾಚಿ ಜೆಸಿಬಿ ಎಲ್ಲ ತರಿಸಿ ಬಿಲ್ಡಿಂಗ್ ಎಲ್ಲ ಹೊಡೆದಿ ಇವೆಲ್ಲ ಕೆಲಸ ಶುರು ಮಾಡ್ತಿದೀವಿ. ಹೊಡೆದ್ಮೇಲೆ ಎಲ್ಲ ಬೆಂಕಿ ಕಾಣಿಸ್ತಿದೆ. ಮೊದಲು ಬೆಂಕಿ ಎಲ್ಲ ಕಾಣಿಸ್ತಿರ್ಲಿಲ್ಲ. ಸದ್ಯ ಮೇಲ್ನೋಟಕ್ಕೆ ಸುಮಾರು 4 ಕೋಟಿ ಮೌಲ್ಯದ ವಸ್ತುಗಳು ಸುಟ್ಟು ಕರಕಲಾಗಿವೆ ಎನ್ನಲಾಗ್ತಿದೆ. ಮೇಲ್ನೋಟಕ್ಕೆ ಶಾರ್ಟ್ ಸರ್ಕ್ಯೂಟ್ ನಿಂದ ಬೆಂಕಿ ತಗುಲಿದೆ ಅಂತ ಹೇಳಲಾಗ್ತಿದೆ. ಸ್ಥಳಕ್ಕೆ ಎಸ್ಜೆ ಪಾರ್ಕ್ ಪೊಲೀಸರು ಭೇಟಿ ನೀಡಿ ತನಿಖೆಯನ್ನ ನಡೆಸಿದ್ದಾರೆ. ರಾಜಪ್ಪ ಜಿ ನಾಯಕ್, ಟಿವಿ9 ಬೆಂಗಳೂರು.